ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಇಲ್ಲೇ ಸ್ಟೇ ಆಗಿದ್ದು ಕಳಶಾಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಸೊ ಈಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬರಕ್ಕೆ ಹೋಗ್ತೀವಿ. ದೋಸಾ ಕ್ಯಾಂಪ್ ಅಂತ ಇದೆ ಅಂತೆ, ದೋಸೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಗೆ ಹೋಗೋದು? ಕುದುರೆಮುಖ ನೆಕ್ಸ್ಟ್. ಈಗ ಕುದುರೆಮುಖ ಗೋಸ್ಟ್ ಟೌನ್ಗೆ ಹೋಗೋಣ ಅಂತಿದ್ದೀವಿ. ಗೊತ್ತಿಲ್ಲ ಎಂಟ್ರಿ ಇದೆಯಾ ಇಲ್ವೋ ಅಂತ, ಹೋಗಿ ಚೆಕ್ ಮಾಡ್ತೀವಿ. ನೋಡ್ಬೋದು ಕಳಶ ವೆದರ್ ಹೇಗಿದೆ ಅಂತ. ಎಂಟ್ರಿ ಇದೆ ಅಂತ ಹೇಳ್ತಿದ್ರು. ಹಾಂ, 17 ಇದೆ ಇಲ್ಲಿ. ಕಳಶ ವೆದರ್ ನೋಡ್ಬೋದು ಹೇಗಿದೆ. ಇದೆ ಹೇಳ 20 ಡಿಗ್ರಿ ಸೆಲ್ಸಿಯಸ್, 15 ಸರಿಯಾಗಿ ಸಕ್ಕತ್ತಾಗಿದೆ. ಶುಭ ಮುಂಜಾನೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಂದಿನಿ ವೆಜ್ ದೋಸೆ ಕ್ಯಾಂಪ್. ಅದೇ ರೈಟ್ ಸೈಡ್ ಇದೆಯಲ್ಲ, ಅದೇ ಕಂಡ್ರು ನಂದಿನಿ ಟೆಂಪಲ್, ಕಳಶೇಶ್ವರ ಟೆಂಪಲ್. ವೆದರ್ ಮಾತ್ರ ಸ್ವಲ್ಪ ಬಿಸಿಲು ಆಗಾಗ ಬರ್ತಾ ಇದೆ, ಮೋಡ ಆಗ್ತಿದೆ. ಬಿಸಿಲು ಬರ್ತಿದೆ, ಮೋಡ ಆಗ್ತಿದೆ. ನಂದಿನಿ ವೆಜ್ ದೋಸಾ ಕ್ಯಾಂಪ್. ಓಕೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗ್ತೀನಿ. ಹಿಂಗೆ ಸ್ಟೇಯಿಂದ ಹೊರಟ್ವಿ. ಇವನ್ ಗಾಡಿ ಪಂಚರ್ ಆಯಿತು ಅಂತ ಕರ್ಕೊಂಬಂದ, ಬಟ್ ಇಲ್ಲಿ ಪಂಚರೇ ಆಗಿಲ್ಲ. ಆದರೆ ಇವನ್ ಗಾಡಿ ಆಗಿದೆ. ನನ್ನ ಗಾಡಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪಂಚರ್ ಆಗಿರುತ್ತೆ ಅಂತ. ಪಂಚರ್ ಆಗಿದೆ. ಸೊ ಅದಕ್ಕೆ ಈಗ ಇಲ್ಲಿ ಪಂಚರ್ ಹಾಕ್ಸ್ಕೊಂಡು ಮೈದಡಿ ಕೊಡ್ತೀವಿ. ಕುದುರೆಮುಖ ಪ್ಲ್ಯಾನ್ ಕ್ಯಾನ್ಸಲ್ಲು, ನೆಕ್ಸ್ಟು ಮೈದಡಿ. ನೋಡಿ ಫ್ರೆಂಡ್ಸ್, ಇದು ಮೈದಡಿ ರೂಟು. ವೆದರ್ ಮಾತ್ರ ಸಖತ್ತಾಗಿದೆ. ಫುಲ್ಲು ಮಿಸ್ಟಿಂದ ತುಂಬಿದೆ, ಮಾತ್ರ ಸೈಕಾಗಿದೆ. ಚಿಂದಿ ಆಗಿದೆ ವೆದರ್ ಮಾತ್ರ, ಏನೇ ಹೇಳಿ ಆದರೂ ಸೂಪರ್ ಫೀಲಿಂಗ್ ಮಾತ್ರ. ನೋಡ್ಬೋದು ಹೆಂಗಿದೆ, ಫುಲ್ಲು ಫಾಗಿಂದ ಕವರ್ ಆಗಿದೆ. ಸಕ್ಕತ್ತಾಗಿದೆ ಮಾತ್ರ ರೂಟ್ ಮಾತ್ರ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಕೂಡ ಈ ಪ್ಲೇಸಿಗೆ ಬರ್ತಿರೋದು. ನಾವು ಎಲ್ಲ ನೋಡಿದ್ವಿ, ಏನೋ ಮೈದಡಿ ಚೆನ್ನಾಗಿದೆ ಅಂತ ಯಾವುದೋ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ. ಸೊ ನಾವು ಸ್ಟೇ ಮಾಡಿರೋರು ಅವರು ಕೂಡ ಹೇಳಿದ್ರು ಮೈದಡಿ ಹೋಗಿ ಮೇಲವರೆಗೂ ಬೈಕ್ ಹೋಗುತ್ತೆ ಅಂತ. ಮಾತ್ರ ವರ್ತ್ ಎಕ್ಸ್ಪೀರಿಯನ್ಸ್, ಚಿಂದಿದೆ ಮಾತ್ರ. ವಾವ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವೀಗ ಒಂದು ಲೊಕೇಶನ್ ಹತ್ರ ನಿಲ್ಸಿದ್ವಿ. ಆ ಲೊಕೇಶನ್ ಹೆಂಗಿದೆ ಅಂತ ತೋರಿಸ್ತೀನಿ, ನೀವೊಂದ್ಸಲಿ ನೋಡ್ಕೊಂಬನ್ನಿ. ಮೈದಡಿ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಮೋಡಗಳೆಲ್ಲ ಕೆಳಗೆ ಬಂದ್ಬಿಟ್ಟಿದೆ, ಆಕಾಶದ ಮೇಲಿದ್ದೀನಿ ಅನ್ನಿಸ್ತಿದೆ. ಕಾಡು ಮಳೆಯನು, ಮಳೆಯ ನೆನಪನು, ನೆನಪ ಹಸಿವನು ಮರೆಸುವ, ಸಿಗುವ ಒಲವನು, ಒಲವ ಕನಸನು, ಕನಸ ಉಡುಪನು ತೊಡಿಸುವ. ಹಾಯ್, ಈಗಿನ್ನು ಮೈದಡಿ ಟಾಪಿಂದ ಸ್ವಲ್ಪ ಹಂಗೆ ಡೌನ್ ಬರ್ತಾ ಇದ್ವಿ. ಇಲ್ಲೊಂದು ಒಳ್ಳೆ ಲೊಕೇಶನ್ ಇತ್ತು, ಅಂದರೆ ಒಳ್ಳೆ ಪ್ಲೇಸ್ ಇತ್ತು. ಸೊ ಇಲ್ಲೇ ಸ್ಟಾಪ್ ಹಾಕಿದ್ವಿ. ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್ನು. ನೋಡಿ, ಫುಲ್ಲು ಯಾವುದೋ ಜರಿ ಹರಿತಿದೆ. ಹಿಂದೆ ವ್ಯೂ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಮಾತ್ರ. ಇದು ಮೈದಡಿ ರೂಟು. ಸೊ ಇಲ್ಲಿಂದ ಡೌನ್ ಬಂದ್ವಿ. ಸೊ ಇಲ್ಲೇ ನೋಡ್ಬೋದು ಹೆಂಗಿದೆ ಅಂತ ಲೊಕೇಶನ್ನು. ಫುಲ್ಲು ಚಿಟಿ ಮಳೆ ಇದೆ, ಅದ್ರ ಜೊತೆ ಫಾಗ್ ಕೂಡ ಇದೆ ಫುಲ್ಲು. ಹೆಂಗಿದೆ ಬಾಯ್ಸ್ ಪ್ಲೇಸ್? What is life? Life is a duty. Then perform it as a ಬಾಳು ಎಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ, ಕಾಣೋದು ನಿಜವಲ್ಲ, ಮಾತೆಲ್ಲ ಮುತ್ತಲ್ಲ, ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೆಂಬುವ ಈ ಹಾದಿಯಲ್ಲಿ. ಹೆಗರ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ
ಹಾಯ್. ಸೊ ಈಗ ಮೈದಡಿ ಮುಗಿಸ್ಕೊಂಡು ಮತ್ತೆ ಕೊಟ್ಟಿಗೆಹಾರ ಹತ್ರ ಬಂದು ಸ್ಟಾಪ್ ಹಾಕಿದ್ವಿ. ಸೊ ಇಲ್ಲಿ ಫುಲ್ಲು ಮಳೆ ಇವತ್ತು. ನೆನ್ನೆ ಮಳೆ ಇರಲಿಲ್ಲ, ಬಟ್ ಇವಾಗ ಫುಲ್ಲು ಬೆಳಗ್ಗೆಯಿಂದ ಮಳೆ ನಿಲ್ತಾನೇ ಇಲ್ಲ, ಫುಲ್ಲು ಮಳೆ ಇದೆ. ಸೊ ಈಗ ದೇವರ ಮನೆ ಕಡೆ ಹೊರಟಿದ್ದೀವಿ. ದೇವರ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇವಾಗ ದೇವರ ಮನೆಗೆ ಎಂಟ್ರಿ ಆದ್ವಿ. ವೆದರ್ ನೋಡ್ಬೋದು ಏನು ಕ್ರೇಜಿ ಆಗಿದೆ ಅಂತ ಮಾತ್ರ. ಫುಲ್ಲು ಮಿಸ್ಟಿ ಆಗಿದೆ. ಹೆಂಗಿದೆ ವೆದರು ಮಗ? ಸ್ವರ್ಗ. ದೇವರ ಮನೆ ಅಂತ ಹೆಸರಿದೆ, ಇದು ಪಕ್ಕ ದೇವರ ಮನೆನೇ ಇದು. ನೋಡಿ ಹೇಗಿದೆ ವೆದರ್. ಮಸ್ತ್ ವೆದರ್ ಮಾತ್ರ. ಹಾಯ್ ಫ್ರೆಂಡ್ಸ್, ಇವಾಗ ದೇವರ ಮನೆ ಹತ್ರ ಬಂದ್ವಿ. ಫುಲ್ ಜನಸಾಗರ, ಬಟ್ ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಈಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಸ್ಪೀಕರ, ಈ ಜನಗಳ ಮಧ್ಯೆ ಏನು ಸ್ಪೀಕರ್. ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಫುಲ್ ಫಾಗ್. ಹೆಂಗಿದೆ ಪ್ರಕೃತಿ ಸೌಂದರ್ಯ? ಪ್ರಕೃತಿ ಸೌಂದರ್ಯ ಸೇವೆಗೆ ಬಂದಿದ್ದೀವಿ. ಪ್ರಕೃತಿ ಸೌಂದರ್ಯ. ವೆದರ್ ಮಾತ್ರ ಚಿಂದಿ ಆಗಿದೆ. ಸೊ ಈಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ವ್ಯೂ ಪಾಯಿಂಟ್ಗೆ. ಸ್ವಲ್ಪ ಇದೆ, ಬನ್ನಿ ಹೋಗೋಣ. ವ್ಯೂ ಏನು ಕಾಣಲ್ಲ, ಫುಲ್ಲು ಫಾಗ್ ಇದೆ. ಬಟ್ ಸುಮ್ಮನೆ ಹೋಗೋದಷ್ಟೇ, ಬಂದಿದ್ದೀವಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ವರ್ತ್ ಎಕ್ಸ್ಪೀರಿಯನ್ಸ್. ಏನು ಬೇಜಾರಂತೂ ಆಗ್ತಿಲ್ಲ. ಏನು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ, ಫುಲ್ಲು ಫಾಗಿಂದ ತುಂಬೋಗಿದೆ. ಬಟ್ ಗಾಳಿ ಮಾತ್ರ ಚೆನ್ನಾಗಿ ಬೀಸ್ತಾ ಇದೆ. ಎಷ್ಟು ಜನ ಇದ್ದಾರೆ. ನಮ್ಮ ಊರಲ್ಲಿ ಬ್ರೂಸ್ಲಿ ಇದ್ದಂಗೆ ಸೆಂಟ್ರಲ್ಲಿರೋರು. ಹಾಯ್ ಗಾಯ್ಸ್. ಸೊ ಈಗ ದೇವರ ಮನೆ ಮುಗಿಸ್ಕೊಂಡು ಕೆಳಗೆ ಹಂಗೆ ಬಂದ್ವಿ. ಫುಲ್ಲು ಮಳೆ, ಮೇಲಂತೂ ಸಖತ್ ಮಳೆ ಇದೆ. ವ್ಯೂ ಅಂತೂ ಏನೂ ಕಾಣಿಸ್ಲಿಲ್ಲ, ಬಟ್ ಆದರೂ ಹೋಗಿದ್ಕೇನು ಮೋಸ ಇಲ್ಲ ಅಲ್ವೇನ್ರ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ನೆಲಮಂಗಲ ರೀಚ್ ಆದ್ವಿ. ನೆಲಮಂಗಲ ಟೋಲ್. ಎಷ್ಟು ಟೈಮ್ ಇವಾಗ? ಟೈಮ್ ಆಲ್ರೆಡಿ ಈಗ 9:15 ಆಗಿದೆ. ನಾವು ಹೊರಟಿದ್ದಷ್ಟು ದೇವರ ಮನೆಯಿಂದ 6:30. ದೇವರ ಮನೆಯಿಂದ ಹೊರಟಿದ್ದೀವಿ. ದೇವರ ಮನೆಯಿಂದ 3:30-4 ಗಂಟೆ ಆಗಿತ್ತು ನಾವು ಅಲ್ಲಿಂದ ಬಿಟ್ಟಾಗ. ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ 10 ಆಗ್ತಾ ಬಂತು. ನೆಲಮಂಗಲ ಟೋಲ್ ರೀಚ್ ಆಗಿದ್ದೀವಿ. ರೈಡ್ ಅಂತೂ ಮಸ್ತ್ ಇತ್ತು ಫ್ರೆಂಡ್ಸ್. ಸೊ ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆಗಲೇ ಹೇಳ್ದಂಗೆ ಇದು ನನ್ನ ಫಸ್ಟ್ ಬ್ಲಾಗು. ಸೊ ಆ ಕಡೆ ಈ ಕಡೆ ಆಗಿದ್ರೆ ಹೊಟ್ಟೆ ಹೋಗು, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬೇರೆ ಬ್ಲಾಗ್ಸ್. ಮತ್ತೆ ಸಿಗೋಣ, ಬಾಯ್.